ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ KCET ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಸೊ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ನೀವೇನು ಸೆಕೆಂಡ್ ರೌಂಡ್ ಆಪ್ಷನ್ ಟ್ರೀ ಎಡಿಟ್ ಮಾಡ್ತಿದ್ರಲ್ವಾ, ಸೊ ಅವಾಗ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳುವಂತಹ ಅವಕಾಶನ ಕೊಟ್ಟಿರಲಿಲ್ಲ. ಓಕೆನಾ ಕೆ ಅವರು. ಬಟ್ ಇವಾಗ ನಿಮಗೆ ಯಾರ್ಯಾರು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಸೊ ಅವರಿಗೆ ಹೊಸದಾಗಿ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳುವಂತಹ ಅವಕಾಶವನ್ನ ನೀಡಿದ್ದಾರೆ. ಸೊ ಈ ಒಂದು ನ್ಯೂಸು ಸುಮಾರಷ್ಟು ವಿದ್ಯಾರ್ಥಿಗಳ ಡಿಮ್ಯಾಂಡ್ ಕೂಡ ಆಗಿತ್ತು. ಸೊ KA ಡೈರೆಕ್ಟರ್ ಅವರು ತಿಳಿಸಿರೋ ಹಾಗೇನೆ ಈ ಒಂದು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆದ್ಮೇಲೆ ಸುಮಾರು 8,000ದಷ್ಟು ಇಂಜಿನಿಯರಿಂಗ್ ಸೀಟ್ಸ್ಗಳು ಉಳ್ಕೊಂಡಿದ್ದಾವೆ. ಸೊ ಅದಕ್ಕೋಸ್ಕರ ಈ ಎಲ್ಲ 8,000 ಸೀಟ್ಸ್ಗಳು ಕೂಡ ಈ ಒಂದು ಥರ್ಡ್ ರೌಂಡ್ ಅಲ್ಲಿ ಎಲ್ಲ ಏನು ಅಲಾಟ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸೊ ಈ ರೀತಿ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಒಳ್ಳೇದು ಆಯ್ತು ಅಂತ ಕೂಡ ಅನ್ಕೊಂಡಿದ್ದೀನಿ. ಸೊ ಯಾಕಂದ್ರೆ ಸುಮಾರಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರಿ ನಂಗೆ ಅಲ್ವಾ, ಸೊ ಬ್ರೋ ನಮ್ಗೆ ಏನು ಥರ್ಡ್ ರೌಂಡ್ ಅಲ್ಲಿ ಕಾಲೇಜ್ಗಳನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ, ಬಿಕಾಸ್ ಲಾಸ್ಟ್ ಇಯರ್ ಕೂಡ ಈ ಒಂದು ಅವಕಾಶನ ಕೊಟ್ಟಿದ್ರು. ಸೊ ಈ ಒಂದು ವರ್ಷ ಕೂಡ ಈ ರೀತಿ ಒಂದು ಅವಕಾಶ ಮಾಡಿಕೊಟ್ರೆ ತುಂಬಾ ಉಪಯೋಗ ಆಗ್ತಿತ್ತು ಅಂತ ಕೇಳ್ತಾ ಇದ್ರಿ. ಸೊ ಐ ಥಿಂಕ್ ನಿಮ್ಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಓಕೆ, ನಿಮ್ಗೆ ಎಕ್ಸ್ಟ್ರಾ ಕಾಲೇಜ್ ಕೂಡ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ಅದನ್ನ ಒಂದ್ ಸೈಡ್ ಅಲ್ಲಿ ಇಟ್ಕೊಂಡ್ರೆ ಇನ್ನೊಂದಿಷ್ಟು ಏನು ನಿಮ್ ಕೌನ್ಸಿಲಿಂಗ್ ಪ್ರೊಸೆಸ್ ಇದೆ ಅಲ್ವಾ, ಈ ಒಂದು ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಪ್ರೊಸೆಸ್, ಸೊ ಇದರಲ್ಲಿ ಸುಮಾರಷ್ಟು ಚೇಂಜ್ ಗಳನ್ನ ಮಾಡಿದ್ದಾರೆ. ಓಕೆನಾ, ಅಂದ್ರೆ ಈ ಹಿಂದೆ ಸೆಕೆಂಡ್ ರೌಂಡ್ ಆದ್ಮೇಲೆ ಚಾಯ್ಸ್ 3 ಯಾರ್ಯಾರು ಕೊಡ್ತಿರಲ್ವಾ, ಸೊ ಅವರಿಗೆ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಕಟ್ಬೇಕಂತ ಹೇಳಿದ್ರು ಅಲ್ವಾ. ಸೊ ಇವಾಗ ಅವರನ್ನು ಸೇರಿ ಮತ್ತೆ ಯಾರ್ಯಾರು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಿರಲ್ವಾ, ಸೊ ಅದರಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡುವಂತಹ ಅವಶ್ಯಕತೆ ಇದೆ. ಓಕೆನಾ, ಸೊ ಈ ಎಲ್ಲಾ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಮತ್ತೆ ಯಾರಿಗೆಲ್ಲ ಸೀಟ್ ಅಲರ್ಟ್ ಆಗಿಲ್ಲ ಅಲ್ವಾ, ಸೊ ಅವ್ರಿಗೆ ಮೇನ್ ಫೋಕಸ್ ಮಾಡ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಓಕೆನಾ, ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ KA ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನು ತಾತ್ಕಾಲಿಕ ವೇಳಾಪಟ್ಟಿನ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಸೊ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ KA ಅವರು ಹೇಳಿರೋ ಹಾಗೇನೆ ಈ KCET ಅಂಡರ್ ಅಲ್ಲಿ ಯಾವ್ಯಾವ ಕೋರ್ಸ್ಗಳು ಬರ್ತಾವಲ್ವಾ, ಸೊ ಆ ಒಂದು ಕೋರ್ಸ್ಗಳ ಕುರಿತಾಗಿರುತ್ತೆ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿ. ಸೊ ಇಲ್ಲಿ ನೀವು ನೋಡಿರ್ಬೋದು, ಮೆನ್ಷನ್ ಮಾಡಿದ್ದಾರೆ ಬದಲಾವಣೆಗೆ ಒಳಪಟ್ಟಿದೆ ಅಂತ. ಸೊ ಇಟ್ ಮೀನ್ಸ್ ಯಾವುದೇ ಟೈಮಲ್ಲಿ ಆದ್ರೂ ಬೇಕಾದ್ರೆ ಈ ಒಂದು ವೇಳಾಪಟ್ಟಿನ ಚೇಂಜ್ ಮಾಡಬಹುದು. ಸೊ ಸದ್ಯದ ಮಟ್ಟಿಗೆ ಈಗಿರುವಂತಹ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿನ ಡಿಸ್ಕಸ್ ಮಾಡೋಣ. ಸೊ ಡಿಸ್ಪ್ಲೇ ಆಫ್ ಸೀಟ್ ಮೆಟ್ರಿಕ್ಸ್. ಓಕೆನಾ, ಸೊ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಸೀಟ್ ಮೆಟ್ರಿಕ್ಸ್ ಅನ್ನ. ಸೊ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಅಷ್ಟೇನು ಚೇಂಜಸ್ ಕಂಡಿಲ್ಲ, ಬಟ್ ಸುಮಾರಷ್ಟು ಕಾಲೇಜ್ಗಳಿದಾವೆ. ಓಕೆನಾ, ಸೊ ಇಂಜಿನಿಯರಿಂಗ್ ನಾನು ಟಾಪ್ ಕಾಲೇಜಸ್ ಅಲ್ಲಿ ನೋಡಿರ್ಬೋದು ನೀವು, ಅಲ್ಲಿ 0 ಸೀಟ್ಸ್ ವೇಕೆಂಟ್ ಇದಾವೆ ಹಾಗೆ ಹೀಗೆ ಅಂತ. ಬಟ್ ನೀವು ನೋಡ್ತಾ ಹೋದ್ರೆ ಸುಮಾರಷ್ಟು ಕಾಲೇಜ್ಗಳಲ್ಲಿ ಇನ್ನೂ ಸೀಟ್ ಅಲಾಟ್ಮೆಂಟೇ ಆಗಿಲ್ಲ ಸೆಕೆಂಡ್ ರೌಂಡ್ ಅಲ್ಲಿ. ಯಾಕಂದ್ರೆ ಸುಮಾರಷ್ಟು ವಿದ್ಯಾರ್ಥಿಗಳು ತಮ್ಮ ಆಪ್ಷನ್ ಲಿಸ್ಟ್ ಅಲ್ಲಿ ಆ ಎಲ್ಲ ಕಾಲೇಜ್ಗಳನ್ನ ಆಡ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನು ಸೆಕೆಂಡ್ ರೌಂಡ್ ಅಲ್ಲಿ ಸೀಟೇ ಸಿಕ್ಕಿಲ್ಲ. ಸೊ ಈ ಒಂದು ಕಾರಣಕ್ಕೋಸ್ಕರನೇ KA ಅವರು ನಿಮ್ಗೆ ಎಕ್ಸ್ಟ್ರಾ ಮತ್ತೆ ಕಾಲೇಜ್ಗಳನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ಅವಕಾಶನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ, ಸೊ ಈ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದೀವಿ 6ನೇ ತಾರೀಕು ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಸೊ ಎನಿ ಅಪ್ಡೇಟ್ಸ್ ಅಂದ್ರೆ ಒಂದಿಷ್ಟು ಸೀಟ್ಸ್ ಗಳು ಆಡ್ ಆಗಿತ್ತು ಅಂತಂದ್ರೆ ಅದನ್ನ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಿರ್ತಾರೆ ಈ ಒಂದು ಸೀಟ್ ಮೆಟ್ರಿಕ್ಸ್ ಅಲ್ಲಿ. ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆನಾ, ಸೊ ನೆಕ್ಸ್ಟ್ ಪೇಮೆಂಟ್ ಆಫ್ ಕಾಸ್ಟ್ ಅಂಡ್ ಡೆಪಾಸಿಟ್. ಇದ್ರಲ್ಲಿ ನಿಮಗೆ ಡೌಟ್ ಬರ್ಬೋದು, ಬ್ರೋ ನಾವು ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಆಲ್ರೆಡಿ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಿದೀವಲ್ವಾ, ಮತ್ತೆ ಯಾರ್ಯಾರು ಮಾಡಬೇಕು ಕಾಸ್ಟ್ ಅಂಡ್ ಡೆಪಾಸಿಟ್ ಅಂತ ನಿಮ್ಗೆ ಡೌಟ್ ಬರ್ಬೋದು. ಸೊ ಇದಕ್ಕೂ ಕೂಡ ಟೈಮಿಂಗ್ಸು 6ನೇ ತಾರೀಕು ಇಂದ 8ನೇ ತಾರೀಕು ಮಧ್ಯಾಹ್ನ 1 ಗಂಟೆವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಓಕೆನಾ, ಸೊ ಇವಾಗ ಹೇಳ್ತೀನಿ ಬನ್ನಿ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಯಾರ್ಯಾರು ಪೇ ಮಾಡಬೇಕು ಅಂತ. ಓಕೆನಾ, ಸೊ ಇಲ್ಲಿ ನೋಡ್ಬೋದು. ಓಕೆ, 3ನೇ ಸುತ್ತಿನ ಸೂಚನೆಗಳು ಇದಲ್ವಾ, ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾರ್ಯಾರು ಪೇ ಮಾಡ್ಬೇಕಂತ. ಓಕೆನಾ, ಸೊ ಇಲ್ಲಿ ನೋಡಿ ಚಾಯ್ಸ್ 1 ಮತ್ತೆ ಚಾಯ್ಸ್ 2 ಇನ್ಸ್ಟ್ರಕ್ಷನ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಡೀಟೇಲ್ಡ್ ಆಗಿ. ಸೊ ಇದರಲ್ಲಿ ಯಾರ್ಯಾರು ಕಾಸ್ಟ್ ಅಂಡ್ ಡೆಪಾಸಿಟ್ ಪೇ ಮಾಡಬೇಕು, ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಿರ್ಬೋದು, ಈ ಕೆಳಗಿನ ವರ್ಗವಾರು ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂತ ಇದೆ. ಸೊ ಇಲ್ಲಿ ಯಾರನ್ನೆಲ್ಲ ನಾನು ಮೆನ್ಷನ್ ಮಾಡ್ತೀನಿ ಅಲ್ವಾ, ಸೊ ಇವರು ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕಾಗಿರುತ್ತೆ. ಓಕೆನಾ, ಈಗ ಒಂದೊಂದಾಗಿ ನೋಡ್ಕೊಂತ ಬರೋಣ. ಸೊ 1ನೇ ಸುತ್ತಿನಲ್ಲಿ ಅಥವಾ 2ನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿರುವ, ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಆಗಿರ್ಬೋದು ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ಆಗಿರ್ಬೋದು, ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ನೀವು ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕು. ಓಕೆನಾ, ಸೊ ಇಲ್ಲಿ ನಿಮ್ಗೆ ಡೌಟ್ ಬರ್ಬೋದು. ಸೊ ನಿಮ್ಗೆ ಹೆಂಗ್ ಗೊತ್ತಾ, ನಿಮ್ಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ನೀವೇನಾದ್ರೂ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಅಲ್ಲೊಂದು ಅಗ್ರಿ ಬಟನ್ ಅಂತ ಒಂದಿತ್ತು. ಅಂದ್ರೆ ನಾ ಎಲ್ಲ ಅಕ್ಸೆಪ್ಟ್ ಮಾಡ್ತೀನಿ, ಸೊ ಅಗ್ರಿ ಅಂತ ಓದ್ಬಿಟ್ಟು ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ಸೊ ಅಲ್ಲಿ ಯಾರಾದ್ರೂ ಮಿಸ್ ಮಾಡಿದ್ರೆ ಆ ಒಂದು ಟಿಕ್ ಮಾರ್ಕ್ ಅನ್ನ ಅಗ್ರಿ ಬಟನ್ ಒತ್ತೋದ್ರಲ್ಲಿ ಮಿಸ್ ಮಾಡಿದ್ರು ಅಂತಂದ್ರೆ ಸೊ ಅವರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಮೇ ಬಿ ಸೀಟ್ ಅನ್ನ ಅಲಾಟ್ ಮಾಡದೇ ಇರ್ಬೋದು. ಓಕೆನಾ, ಸೊ ಅವರು ಕೂಡ ಈ ಒಂದು ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಕಂಡೀಷನ್ 1ನೇ ಮತ್ತು 2ನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿರುವ, ನಿಮಗೆ ಫಸ್ಟ್ ರೌಂಡ್ ಅಲ್ಲೂ ಯಾವುದೇ ಸೀಟ್ ಅಲರ್ಟ್ ಆಗಿಲ್ಲ, ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಸೀಟ್ ಅಲರ್ಟ್ ಆಗಿಲ್ಲ. ಸೊ ಇಂಥವ್ರು ನಾನೀಗ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ
ನೀವು ಕೂಡ ಈ ಒಂದು 10,000 ರೂಪಾಯಿ ಕಾಸ್ಟ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕು. ಓಕೆನಾ. ಸೊ ಇವರಿಗೆ ಇನ್ನೊಂದು ಎಕ್ಸ್ಟ್ರಾ ಟಿಪ್ ಹೇಳೋದಾದ್ರೆ, ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಅಲರ್ಟ್ ಆಗಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಅಲರ್ಟ್ ಆಗಿಲ್ಲ ಅಂತಂದ್ರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನೀವೇ ಆಗಿರುತ್ತೆ. ಯಾಕಂದ್ರೆ ನೀವೇನೋ ಒಂದಿಷ್ಟು ಟಾಪ್ ಕಾಲೇಜ್ ಇರ್ತವೆ, ಸೊ ಯಾರೋ ಹೇಳಿರ್ತಾರೆ, ಸೊ ಅದಷ್ಟೇ ಆಡ್ ಮಾಡಿರ್ತೀರಾ. ಓಕೆನಾ. ಬಟ್ ಇನ್ನೂ ಸುಮಾರಷ್ಟು ಕಾಲೇಜ್ಗಳಲ್ಲಿ ಸೀಟ್ಸ್ ಹಂಗೆ ಇದಾವೆ. ಓಕೆನಾ. ಸೊ ಅಂತ ಎಲ್ಲಾ ಸೀಟ್ಸ್ ಗಳು ಏನೋ ನಿಮ್ಮ ಸೀಟ್ ಮೆಟ್ರಿಕ್ಸ್ ಅಲ್ಲಿ ನೀವು ನೋಡ್ಬೋದು. ಸೊ ಅಂತ ಎಲ್ಲಾ ಕಾಲೇಜ್ಗಳು ಏನಿದಾವಲ್ವಾ, ಸೊ ಎಲ್ಲಾ ಕಾಲೇಜ್ಗಳನ್ನ ಇವಾಗ್ಲೇ ನಿಮ್ಮ ಆಪ್ಷನ್ ಎಂಟ್ರಿಲಿ ಆಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ಐ ಥಿಂಕ್ ನಿಮ್ಗೆ ನಿಮ್ಮ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಓಕೆನಾ. ಸೊ ಬೇಗ ಆ ಒಂದು ಕಾಲೇಜ್ಗಳನ್ನ ಆಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಥರ್ಡ್ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಯಾವುದೇ ಚಾಯ್ಸ್ ಗಳನ್ನು ನೀಡದಿರುವ. KI ಡೈರೆಕ್ಟರ್ ಅವರು ನಿಮಗೆ ಮೊದಲೇ ಮೆನ್ಷನ್ ಮಾಡಿದ್ರು, ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ನೀವು ಕಂಪಲ್ಸರಿ ಚಾಯ್ಸ್ ಎಂಟ್ರಿನ ಮಾಡ್ಬೇಕಾಗುತ್ತೆ ಅಂತ. ಬಟ್ ಕೆಲವೊಂದು ವಿದ್ಯಾರ್ಥಿಗಳು ಮಾಡಿಲ್ಲ ಚಾಯ್ಸ್ ಎಂಟ್ರಿನ. ಓಕೆನಾ. ಸೊ ಅಂತವರು ಕೂಡ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ಕಾಸ್ಟ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕು. ಓಕೆನಾ. ಸೊ ನೆಕ್ಸ್ಟ್ ಫೋರ್ತ್ ಕಂಡೀಷನ್, ಎರಡನೇ ಸುತ್ತಿನಲ್ಲಿ ಚಾಯ್ಸ್ 1 ಅಥವಾ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಶುಲ್ಕ ಪಾವತಿ ಮಾಡದಿರುವ. ಚಾಯ್ಸ್ ಎಂಟ್ರಿ ಅಂತೂ ಮಾಡಿದ್ರ, ನೀವು ಚಾಯ್ಸ್ 1 ಮತ್ತೆ ಚಾಯ್ಸ್ 2 ಕೊಟ್ಟಿದ್ರ ಅಂತಂದ್ರೆ ನೀವು ಏನು ಕೋರ್ಸ್ ಫೀನ ಪೇ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ನೀವು ಏನಾದ್ರು ಕೋರ್ಸ್ ಫೀ ಪೇ ಮಾಡಿಲ್ಲ ಅಂತಂದ್ರೆ ನೀವು ಕೂಡ 10,000 ರೂಪಾಯಿ ಕಾಸ್ಟ್ ಡೆಪಾಸಿಟ್ ಅನ್ನ ಪೇ ಮಾಡಿಬಿಟ್ಟು ನೀವು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ಫಿಫ್ತ್ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಸೆಕೆಂಡ್ ರೌಂಡ್ ಆದ್ಮೇಲೆ ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡಿದೀರಾ. ಓಕೆನಾ. ಸೊ ಮೊದಲೇ ಹೇಳಿದ್ರು ಅಲ್ವಾ, ಚಾಯ್ಸ್ 3 ಸೆಲೆಕ್ಟ್ ಮಾಡಿದವರು 10,000 ರೂಪಾಯಿ ಕಾಸ್ಟ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕು ಅಂತ. ಬಟ್ ಕಾಸ್ಟ್ ಡೆಪಾಸಿಟ್ ಅನ್ನ ಪೇ ಮಾಡಿಲ್ಲ ಅವಾಗ ಅಂತ ಅಂದ್ರೆ, ಸೊ ಇವಾಗ ನೀವು ಈ ಒಂದು 10,000 ರೂಪಾಯಿ ಕಾಸ್ಟ್ ಡೆಪಾಸಿಟ್ ಅನ್ನ ಪೇ ಮಾಡಿಬಿಟ್ಟು ನೀವು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಓಕೆನಾ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಈ ಮೇಲ್ಕಂಡ ವರ್ಗದ ಅಭ್ಯರ್ಥಿಗಳು ಮೂರನೇ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇದ್ದಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ₹10,000 ರೂಪಾಯಿಯನ್ನ ಕಾಸ್ಟ್ ಡೆಪಾಸಿಟ್ ಆಗಿ ಪೇ ಮಾಡಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಓಕೆನಾ. ಸೊ ವೈದ್ಯಕೀಯ ಮತ್ತೆ ದಂತವೈದ್ಯಕೀಯ ಈ ಒಂದು ಕೋರ್ಸ್ಗಳನ್ನ ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ, ಸೊ ಅವರಿಗೆ ಈ ರೀತಿ ಆಪ್ಷನ್ ಇರಲ್ಲ. ಬಟ್ ಎಕ್ಸ್ಟ್ರಾ ಏನಾದ್ರು ಈ ಒಂದು ರೌಂಡ್ ಅಲ್ಲಿ ಏನಾದ್ರು ಹೊಸದಾಗಿ ಕಾಲೇಜ್ಗಳು ಆಡ್ ಆಯ್ತು ಅಂತಂದ್ರೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ, ಅಂತ ಕಾಲೇಜ್ಗಳನ್ನ ಮಾತ್ರ ಈ ಒಂದು MBBS ಮತ್ತೆ BDS ಅವರು ಆಡ್ ಮಾಡಬಹುದು. ಬಟ್ KCET ಅಂಡರ್ ಅಲ್ಲಿ ಬರುವಂತಹ ಕೋರ್ಸ್ಗಳು ಏನ್ ಪಾರ್ಟಿಸಿಪೇಟ್ ಮಾಡ್ತಿರ್ತೀರಾ, ಸೊ ಅವರು ಎಲ್ಲಾ ಹೊಸದಾದ ಕಾಲೇಜ್ಗಳನ್ನ ಆಡ್ ಮಾಡಬಹುದು. ಓಕೆನಾ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಏನಪ್ಪಾ ಅಂತಂದ್ರೆ, ಮೂರನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ಆಸಕ್ತಿ ಇದ್ದಲ್ಲಿ ಹೊಸದಾಗಿ ಆಪ್ಷನ್ಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಬೇಕು. ಸೊ ನಾ ಹೇಳಿರೋ ಹಾಗೇನೆ ನೀವು ಹೊಸದಾಗಿ ಆಪ್ಷನ್ಗಳನ್ನ ಎಂಟರ್ ಮಾಡಬಹುದು. ಓಕೆನಾ. ಅಭ್ಯರ್ಥಿಯು ಅಂತಿಮವಾಗಿ ಸಲ್ಲಿಸುವ ಆಪ್ಷನ್ಗಳ ಪಟ್ಟಿಯನ್ನು ತಪ್ಪದೇ ಮುದ್ರಿಸಿ ಇಟ್ಟುಕೊಳ್ಳಲು ಸೂಚಿಸಿದೆ. ಸೊ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಇನ್ಸ್ಟ್ರಕ್ಷನ್ ಆಗಿರುತ್ತೆ. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಈ ಮೇಲೆ ವಿವರಿಸಿದ ವಿದ್ಯಾರ್ಥಿಗಳು ಎರಡನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಆಪ್ಷನ್ಗಳನ್ನು ಮೂರನೇ ಸುತ್ತಿನ ಸೀಟು ಹಂಚಿಕೆಗೆ ಪರಿಗಣಿಸಲಾಗುವುದಿಲ್ಲ. ಸೊ ಈ ಮೇಲಿನ ವಿದ್ಯಾರ್ಥಿಗಳು ಅಂತಂದ್ರೆ ಇವಾಗ ನಾ ಏನ್ ಕಂಡೀಷನ್ ಹೇಳಿದೆ ಅಲ್ವಾ, ಸೊ ಈ 5 ಕಂಡೀಷನ್ ಏನೋ ಇರ್ತೀರಾ ನೀವು ಸ್ಟೂಡೆಂಟ್ಸ್, ಇವರು ಸೆಕೆಂಡ್ ರೌಂಡ್ಗೆ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ವಾ ನೀವು, ಸೊ ಅದನ್ನ ಕನ್ಸಿಡರ್ ಮಾಡ್ಕೊಳೋದಿಲ್ಲಂತೆ. ಸೊ ನೀವು ಹೊಸದಾಗಿ ಫಸ್ಟ್ ರೌಂಡ್ಗೆ ಹೆಂಗ್ ಸ್ಟಾರ್ಟ್ ಮಾಡಿದ್ರಲ್ವಾ ಆಪ್ಷನ್ ಎಂಟ್ರಿನ, ಸೊ ಹಂಗೆ ನೀವು ಇವಾಗ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕೆ ಆಪ್ಷನ್ಗಳನ್ನ ಎಂಟ್ರಿ ಮಾಡಬೇಕು. ಸೊ ನೀವು ಅನ್ಕೋಬಹುದು, ಸೊ ಏನು ಸೊ ಸೀಟ್ ನಮಗೆ ಅಲರ್ಟ್ ಆಗಿಲ್ಲ, ಸೊ 10,000 ರೂಪಾಯಿ ಕಾಸ್ಟ್ ಡೆಪಾಸಿಟ್ ನ ಪೇ ಮಾಡಿಬಿಟ್ರೆ ಮುಗೀತು, ನಾವೇನು ಹಳೇದಾಗಿ ಇಟ್ಟಿದ್ವಲ್ಲ ಆಪ್ಷನ್ ಎಂಟ್ರಿ ಲಿಸ್ಟು, ಸೊ ಅದೇ ನಿಮ್ಮ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಆಗುತ್ತೆ ಅಂತ ಅನ್ಕೊಬಹುದು. ಸೊ ಆ ರೀತಿ ಒಂದು ಆಪ್ಷನ್ ನ ಕೊಟ್ಟಿಲ್ಲ. ಓಕೆನಾ. ಸೊ ಮಿಸ್ ಮಾಡ್ಕೋಬೇಡಿ ಆಯ್ತಾ. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಸೆಕೆಂಡ್ ರೌಂಡ್ ಅಲ್ಲಿ ಇರುವಂತಹ ಆಪ್ಷನ್ ಎಂಟ್ರಿ ಲಿಸ್ಟ್ ನ ಕನ್ಸಿಡರ್ ಮಾಡ್ಕೊಳೋದಿಲ್ಲ. ನೀವು ಹೊಸದಾಗಿ ಕಾಲೇಜ್ಗಳನ್ನ ಆಡ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಈ ಒಂದು ಥರ್ಡ್ ರೌಂಡ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ರೆ ಹೊಸದಾಗಿ ಏನ್ ಫಸ್ಟ್ ರೌಂಡಿಗೆ ಏನ್ ಸ್ಟಾರ್ಟ್ ಮಾಡಿದ್ರಲ್ವಾ, ಸೊ ಅದೇ ರೀತಿ ಮತ್ತೆ ಹೊಸದಾಗಿ ಕಾಲೇಜ್ಗಳನ್ನ ಆಡ್ ಮಾಡಬೇಕು. ಓಕೆನಾ. ಸೊ ಈ ಒಂದು ಇನ್ಸ್ಟ್ರಕ್ಷನ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದನ್ನ ಫೋಕಸ್ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ. ಸೊ ನೀವು ಇಲ್ಲೇ ನೋಡ್ಬೋದು, ಈ ಮೇಲೆ ವಿವರಿಸಿದ ವಿದ್ಯಾರ್ಥಿಗಳು ಎರಡನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಆಪ್ಷನ್ಗಳನ್ನ ಮೂರನೇ ಸುತ್ತಿನ ಸೀಟು ಹಂಚಿಕೆಗೆ ಪರಿಗಣಿಸಲಾಗುವುದಿಲ್ಲ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಎಂಟರ್ ಮಾಡಿರುವಂತಹ ಆಪ್ಷನ್ಗಳನ್ನ ಪರಿಗಣಿಸಲ್ಲ ಮೂರನೇ ರೌಂಡಿಗೆ ಅಂತ ಅಂದ್ರೆ ಇದರ ಅರ್ಥ ಡೈರೆಕ್ಟ್ ಆಗಿ ನೀವು ಹೊಸದಾಗಿ ಆಪ್ಷನ್ಗಳನ್ನ ಮತ್ತೆ ಎಂಟರ್ ಮಾಡಬೇಕು ಅಂತ. ಓಕೆನಾ. ಸೊ ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿನ ಮಾಡಿ ಈ ಎಲ್ಲ ಮೇಲಿನ ಸ್ಟೂಡೆಂಟ್ಸ್ಗಳು. ಓಕೆನಾ. ಸೊ ನಾ ಏನು 5 ಕಂಡೀಷನ್ ಹೇಳಿದೆ, ಸೊ ಇವರೆಲ್ಲ ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆನಾ. ಸೊ ಫಸ್ಟ್ ನಿಮ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಕಾಸ್ಟ್ ಡೆಪಾಸಿಟ್ ನ ಪೇ ಮಾಡೋದು. ಓಕೆನಾ. 10,000 ರೂಪಾಯಿ ಕಾಸ್ಟ್ ಡೆಪಾಸಿಟ್ ಅನ್ನ ಪೇ ಮಾಡಿ. ಓಕೆನಾ. ಸೊ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ 10,000 ರೂಪಾಯಿ ಕಾಸ್ಟ್ ಡೆಪಾಸಿಟ್. ಸೊ
ಸೊ ಈ ಒಂದು ವಿಡಿಯೋ ಲೆಂತ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಸೆಕೆಂಡ್ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳಿದ್ದಾವೆ. ಸೊ ಆ ಒಂದು ಇನ್ಸ್ಟ್ರಕ್ಷನ್ಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ, ಓಕೆನಾ. ಸೊ ಐ ಥಿಂಕ್ ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿಲ್ಲ, ಸೊ ಮತ್ತೆ ಯಾರೆಲ್ಲ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಅನ್ನ ಮತ್ತೆ ಪೇ ಮಾಡಬೇಕು, ಸೊ ಇವರಿಗೆಲ್ಲ ಈ ಒಂದು ಇನ್ಫಾರ್ಮೇಶನ್ ಕರೆಕ್ಟಾಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಇವಾಗಲೇ ಲೈಕ್ ಮಾಡಿ, ಮತ್ತೆ ಸುಮಾರಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ಕಂಡೀಷನ್ ಅಲ್ಲಿ ಇರ್ತಾರೆ, ಅಂದ್ರೆ 9-5 ಕಂಡೀಷನ್ ಹೇಳಿದಲ್ವಾ, ಸೊ ಈ ಒಂದು ಕಂಡೀಷನ್ ಅಲ್ಲಿ ಇರ್ತಾರೆ. ಸೊ ಅವರಿಗೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ, ಓಕೆನಾ. ಸೊ ಅವರಿಗೂ ಬೇಗ ಈ ಒಂದು ಇನ್ಫಾರ್ಮೇಶನ್ ರೀಚ್ ಆಗಲಿ. ಸೊ ಹಾಗೆ ಯಾರಾದ್ರೂ ಮೊದಲನೇ ಬಾರಿ ವಿಸಿಟ್ ಮಾಡ್ತಿದ್ದಾರೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇದೇ ರೀತಿ ಇಂಪಾರ್ಟೆಂಟ್ ಆದಂತಹ ಇನ್ಫಾರ್ಮೇಶನ್ಸ್ ಅನ್ನ ತಿಳಿಸ್ತಾ ಇರ್ತೀನಿ. ಸೊ ಮರೆತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಇನ್ಫಾರ್ಮೇಶನ್ ಜೊತೆ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.